ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಜಾತಿ ನಿಂದನೆ ಪಂಜರದಲ್ಲಿ ಶಾಸಕ ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಶಾಸಕರ ನಿರಂತರ ಸತತ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸಲಿದ್ದಾರೆ ಪೊಲೀಸರು. ಆ ಆಡಿಯೋ ಚೆಲುವರಾಜು ಮತ್ತೆ ಮುನಿರತ್ನ ಇಬ್ರು ಕೂಡ ಮಾತನಾಡಿದ್ದಾರೆ ಅನ್ನುವ ಆಡಿಯೋ. ಮುನಿರತ್ನ ಚೆಲುವರಾಜುಗೆ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವ ಆ ಆಡಿಯೋ ಸ್ಯಾಂಪಲ್ ಅನ್ನ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ. ಅಶೋಕ್ ನಗರ ಪೊಲೀಸರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರ ವಾಯ್ಸ್ ಅನ್ನ ಈಗ ಚೆಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರದ್ದೇ ವಾಯ್ಸು ಅನ್ನೋದಾದ್ರೆ, ರಿಪೋರ್ಟ್ ಏನಾದರೂ ಬಂತು ಅನ್ನೋದಾದ್ರೆ ಮುನಿರತ್ನಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿಚಾರಣೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಶೋಕ್ ನಗರ ಪೊಲೀಸ್ ಠಾಣೆಯಿಂದಲೇ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಮುನಿರತ್ನವರ ವಿಚಾರಣೆ ಸತತ ನಡೀತಾ ಇದೆ. ಸದ್ಯಕ್ಕೆ ಈಗ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತೆ ಆ ವಾಯ್ಸ್ ಸ್ಯಾಂಪಲ್ ಮುನಿರತ್ನದೇ ಅನ್ನೋದೇನಾದರೂ ಸಾಬೀತಾಗಿದೆಯಾ, ರಿಪೋರ್ಟ್ ಬಂದಿದೆಯಾ, ಏನಿದೆ ಈ ಹೊತ್ತಿನ ವಿವರ ಮಾದೇಶ್? ರಂಜಿತ್, ಜಾತಿ ನಿಂದನೆ ಕೇಸ್ನಲ್ಲಿ ನಿನ್ನೆ ಮುನಿರತ್ನರನ್ನ ಬಂಧಿಸುವಂಥ ಕೆಲಸವನ್ನು ವಯಲಿಕಾವಲ್ ಪೊಲೀಸರು ಮಾಡಿದ್ರು. ಅವರನ್ನು ಈಗ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರೆತಂದು ಇಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶೇಷಾದ್ರಿಪುರಂ ಎಸಿಪಿ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದ್ದು ನಿನ್ನೆಯಿಂದ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಮುನಿರತ್ನವರ ವಿರುದ್ಧ ಕೇಳಿಬಂದಿರುವಂಥ ಒಂದಷ್ಟು ಆರೋಪಗಳು, ಮೊನ್ನೆಯಷ್ಟೇ ಚೆಲುವರಾಜ್ ಎಂಬಾತ ಅವರ ವಿರುದ್ಧ ಒಂದಷ್ಟು ದಾಖಲೆಗಳ ಸಮೇತ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಒಂದಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನರನ್ನ ಇವತ್ತು ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸಿಪಿ ಪ್ರಕಾಶ್ ಮಾಡ್ತಿದ್ದಾರೆ. ಆ ಒಂದು ಆಡಿಯೋದಲ್ಲಿರುವಂಥ ವಾಯ್ಸ್ ಯಾರದ್ದು, ಏನು, ಯಾವಾಗ ಈ ಒಂದು ರೆಕಾರ್ಡಿಂಗ್ ಆಗಿರೋದು, ಯಾಕೆ ಬೆದರಿಕೆ ಹಾಕಿದ್ದಾರೆ, ಉದ್ದೇಶಪೂರ್ವಕವಾಗಿ ಬೆದರಿಕೆ ಹಾಕಲಾಗಿದೆ ಅಥವಾ ಅದರಲ್ಲಿರುವಂಥದ್ದು ಮುನಿರತ್ನ ಅವರ ವಾಯ್ಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರು ಕೋಲಾರದ ಕಡೆ ತಿರುಪತಿಗೆ ಹೋಗ್ತಿದ್ರು ಅನ್ನೋಂಥ ಒಂದಷ್ಟು ಮಾಹಿತಿ ಇದೆ. ಆದರೆ ಈ ಒಂದು ಪ್ರಕರಣ ಬಂದಂಥ ಬೆನ್ನಲ್ಲೇ ಯಾಕೆ ಅವರು ಏಕಾಏಕಿ ಎಸ್ಕೇಪ್ ಆಗೋಕ್ಕೆ ಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಆರೋಪಗಳು ಬಹಿರಂಗವಾಗಿಯೇ ಅವರು ಪ್ರೆಸ್ ಮೀಟ್ ಮಾಡಿ ಚೆಲುವರಾಜ್ ಅವರ ವಿರುದ್ಧ, ಅಂದರೆ ಶಾಸಕ ಮುನಿರತ್ನ ಅವರ ವಿರುದ್ಧ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಪ್ರೆಸ್ ಮೀಟ್ನಲ್ಲಿಯೇ ಒಂದಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾಗಿಯೂ ಅದೆಲ್ಲವೂ ವಿಚಾರಗಳು ಕೂಡ ಗೊತ್ತಿದ್ರು ಕೂಡ ಈ ಒಂದು ಬೆಂಗಳೂರಿನಿಂದ ಆತ ಬೇರೆ ಒಂದು ರಾಜ್ಯಕ್ಕೆ, ಅಂದರೆ ಆಂಧ್ರದ ಕಡೆ ಎಸ್ಕೇಪ್ ಆಗ್ತಿರುವಂಥ ವಿಚಾರದ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಮುನಿರತ್ನ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದರು. ಅಂದರೆ ಅರೆಸ್ಟ್ಗೂ ಮುನ್ನ ಒಂದು ವಿಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸ ಮಾಡಿದರು. ಅದರಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಒಂದು ಷಡ್ಯಂತ್ರ ಮಾಡಿದ್ದಾರೆ, MP ಎಲೆಕ್ಷನ್ ಆದ ನಂತರ ನನ್ನ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳಾಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದರು. ಸದ್ಯಕ್ಕೆ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಆಡಿಯೋಗಳಾಗಿರ್ಬೋದು, ಜೊತೆಗೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿರೋದು ಎಷ್ಟು ನಿಜ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ, ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದೂರುದಾರರ ಹೇಳಿಕೆಗಳನ್ನು ಪಡೆದುಕೊಂಡು ಅವರಿಂದ ಒಂದಷ್ಟು ಸಾಕ್ಷ್ಯಗಳನ್ನು ಪಡೆದುಕೊಂಡು ಇವಾಗ ಮುನಿರತ್ನರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅವರ ವಾಯ್ಸ್ ಸ್ಯಾಂಪಲನ್ನು ಪಡೆದು ಅದನ್ನು FSLಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. FSLನಲ್ಲಿ ಆ ಒಂದು ರಿಪೋರ್ಟ್ ಬಂದ ನಂತರ ಆ ಒಂದು ಆಡಿಯೋದಲ್ಲಿರುವಂಥ ವಾಯ್ಸ್ ಆಗಿರ್ಬೋದು ಮತ್ತು ಮುನಿರತ್ನವರ ವಾಯ್ಸ್ ಎರಡೂ ಕೂಡ ಮ್ಯಾಚ್ ಆದರೆ ಅವರಿಗೆ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಸದ್ಯ 2 ಗಂಟೆಯಿಂದಲೂ ಕೂಡ ಮುನಿರತ್ನವರ ವಿಚಾರಣೆ ನಿರಂತರವಾಗಿ ನಡೀತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಜಾತಿ ನಿಂದನೆ ಪಂಜರದಲ್ಲಿ ಶಾಸಕ ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಶಾಸಕರ ನಿರಂತರ ಸತತ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಿದ್ದಾರೆ ಪೊಲೀಸರು. FSLಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸಲಿದ್ದಾರೆ ಪೊಲೀಸರು. ಆ ಆಡಿಯೋ ಚೆಲುವರಾಜು ಮತ್ತೆ ಮುನಿರತ್ನ ಇಬ್ರು ಕೂಡ ಮಾತನಾಡಿದ್ದಾರೆ ಅನ್ನುವ ಆಡಿಯೋ. ಮುನಿರತ್ನ ಚೆಲುವರಾಜುಗೆ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವ ಆ ಆಡಿಯೋ ಸ್ಯಾಂಪಲ್ ಅನ್ನ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ. ಅಶೋಕ್ ನಗರ ಪೊಲೀಸರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರ ವಾಯ್ಸ್ ಅನ್ನ ಈಗ ಚೆಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರದ್ದೇ ವಾಯ್ಸು ಅನ್ನೋದಾದ್ರೆ, ರಿಪೋರ್ಟ್ ಏನಾದರೂ ಬಂತು ಅನ್ನೋದಾದ್ರೆ
ಮುನಿರತ್ನಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ಈಗ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿಚಾರಣೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಶೋಕನಗರ ಪೊಲೀಸ್ ಠಾಣೆಯಿಂದಲೇ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಮುನಿರತ್ನವರ ವಿಚಾರಣೆ ಸತತ ನಡೀತಾ ಇದೆ. ಸದ್ಯಕ್ಕೆ ಈಗ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತೆ ಆ ವಾಯ್ಸ್ ಸ್ಯಾಂಪಲ್ ಮುನಿರತ್ನದೇ ಅನ್ನೋದೇನಾದರೂ ಸಾಬೀತಾಗಿದೆಯಾ, ರಿಪೋರ್ಟ್ ಬಂದಿದೆಯಾ, ಏನಿದೆ ಈ ಹೊತ್ತಿನ ವಿವರ ಮಾದೇಶ್? ರಂಜಿತ್, ಜಾತಿ ನಿಂದನೆ ಕೇಸ್ನಲ್ಲಿ ನಿನ್ನೆ ಮುನಿರತ್ನರನ್ನ ಬಂಧಿಸುವಂಥ ಕೆಲಸವನ್ನು ಕಾವಲ್ ಪೊಲೀಸರು ಮಾಡಿದ್ರು. ಅವರನ್ನು ಈಗ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರೆತಂದು ಇಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶೇಷಾದ್ರಿಪುರಂ ACP ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದ್ದು ನಿನ್ನೆಯಿಂದ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಮುನಿರತ್ನವರ ವಿರುದ್ಧ ಕೇಳಿಬಂದಿರುವಂಥ ಒಂದಷ್ಟು ಆರೋಪಗಳು, ಮೊನ್ನೆಯಷ್ಟೇ ಚಲುವರಾಜ್ ಎಂಬಾತ ಅವರ ವಿರುದ್ಧ ಒಂದಷ್ಟು ದಾಖಲೆಗಳ ಸಮೇತ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಒಂದಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನರನ್ನ ಇವತ್ತು ವಿಚಾರಣೆ ಮಾಡುವಂಥ ಕೆಲಸವನ್ನು ACP ಪ್ರಕಾಶ್ ಮಾಡ್ತಿದ್ದಾರೆ. ಆ ಒಂದು ಆಡಿಯೋದಲ್ಲಿರುವಂಥ ವಾಯ್ಸ್ ಯಾರದ್ದು, ಏನು, ಯಾವಾಗ ಈ ಒಂದು ರೆಕಾರ್ಡಿಂಗ್ ಆಗಿರೋದು, ಯಾಕೆ ಬೆದರಿಕೆ ಹಾಕಿದ್ದಾರೆ, ಉದ್ದೇಶಪೂರ್ವಕವಾಗಿ ಬೆದರಿಕೆ ಹಾಕಲಾಗಿದೆ ಅಥವಾ ಅದರಲ್ಲಿರುವಂಥದ್ದು ಮುನಿರತ್ನ ಅವರ ವಾಯ್ಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರು ಕೋಲಾರದ ಕಡೆ ತಿರುಪತಿಗೆ ಹೋಗ್ತಿದ್ರು ಅನ್ನೋಂಥ ಒಂದಷ್ಟು ಮಾಹಿತಿ ಇದೆ. ಆದರೆ ಈ ಒಂದು ಪ್ರಕರಣ ಬಂದಂಥ ಬೆನ್ನಲ್ಲೇ ಯಾಕೆ ಅವರು ಏಕಾಏಕಿ ಎಸ್ಕೇಪ್ ಆಗೋಕ್ಕೆ ಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಆರೋಪಗಳು ಬಹಿರಂಗವಾಗಿಯೇ ಅವರು ಪ್ರೆಸ್ ಮೀಟ್ ಮಾಡಿ ಚಲುವರಾಜ್ ಅವರ ವಿರುದ್ಧ, ಅಂದರೆ ಶಾಸಕ ಮುನಿರತ್ನ ಅವರ ವಿರುದ್ಧ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಪ್ರೆಸ್ ಮೀಟ್ನಲ್ಲಿಯೇ ಒಂದಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾಗಿಯೂ ಅದೆಲ್ಲವೂ ವಿಚಾರಗಳು ಕೂಡ ಗೊತ್ತಿದ್ರು ಕೂಡ ಈ ಒಂದು ಬೆಂಗಳೂರಿನಿಂದ ಆತ ಬೇರೆ ಒಂದು ರಾಜ್ಯಕ್ಕೆ, ಅಂದರೆ ಆಂಧ್ರದ ಕಡೆ ಎಸ್ಕೇಪ್ ಆಗ್ತಿರುವಂಥ ವಿಚಾರದ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಮುನಿರತ್ನ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದರು. ಅಂದರೆ ಅರೆಸ್ಟ್ಗೂ ಮುನ್ನ ಒಂದು ವಿಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸ ಮಾಡಿದರು. ಅದರಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಒಂದು ಷಡ್ಯಂತ್ರ ಮಾಡಿದ್ದಾರೆ, MP ಎಲೆಕ್ಷನ್ ಆದ ನಂತರ ನನ್ನ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳಾಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದರು. ಸದ್ಯಕ್ಕೆ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಆಡಿಯೋಗಳಾಗಿರ್ಬೋದು, ಜೊತೆಗೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿರೋದು ಎಷ್ಟು ನಿಜ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ, ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದೂರುದಾರರ ಹೇಳಿಕೆಗಳನ್ನು ಪಡೆದುಕೊಂಡು ಅವರಿಂದ ಒಂದಷ್ಟು ಸಾಕ್ಷ್ಯಗಳನ್ನು ಪಡೆದುಕೊಂಡು ಇವಾಗ ಮುನಿರತ್ನರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅವರ ವಾಯ್ಸ್ ಸ್ಯಾಂಪಲನ್ನು ಪಡೆದು ಅದನ್ನು FSLಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. FSLನಲ್ಲಿ ಆ ಒಂದು ರಿಪೋರ್ಟ್ ಬಂದ ನಂತರ ಆ ಒಂದು ಆಡಿಯೋದಲ್ಲಿರುವಂಥ ವಾಯ್ಸ್ ಆಗಿರ್ಬೋದು ಮತ್ತು ಮುನಿರತ್ನವರ ವಾಯ್ಸ್ ಎರಡೂ ಕೂಡ ಮ್ಯಾಚ್ ಆದರೆ ಅವರಿಗೆ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಸದ್ಯ 2 ಗಂಟೆಯಿಂದಲೂ ಕೂಡ ಮುನಿರತ್ನ ಅವರ ವಿಚಾರಣೆ ನಿರಂತರವಾಗಿ ನಡೀತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. RR ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಜಾತಿ ನಿಂದನೆ ಪಂಜರದಲ್ಲಿ ಶಾಸಕ ಮುನಿರತ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಶಾಸಕರ ನಿರಂತರ ಸತತ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ACP ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಿದ್ದಾರೆ ಪೊಲೀಸರು. FSLಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸಲಿದ್ದಾರೆ ಪೊಲೀಸರು. ಆ ಆಡಿಯೋ ಚಲುವರಾಜು ಮತ್ತೆ ಮುನಿರತ್ನ ಇಬ್ರು ಕೂಡ ಮಾತನಾಡಿದ್ದಾರೆ ಅನ್ನುವ ಆಡಿಯೋ. ಮುನಿರತ್ನ ಚಲುವರಾಜುಗೆ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವ ಆ ಆಡಿಯೋ ಸ್ಯಾಂಪಲ್ ಅನ್ನ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ. ಅಶೋಕ್ ನಗರ ಪೊಲೀಸರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರ ವಾಯ್ಸ್ ಅನ್ನ ಈಗ ಚೆಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರದ್ದೇ ವಾಯ್ಸು ಅನ್ನೋದಾದ್ರೆ, ರಿಪೋರ್ಟ್ ಏನಾದರೂ ಬಂತು ಅನ್ನೋದಾದ್ರೆ ಮುನಿರತ್ನಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿಚಾರಣೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಶೋಕ್ ನಗರ ಪೊಲೀಸ್ ಠಾಣೆಯಿಂದಲೇ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಮುನಿರತ್ನವರ ವಿಚಾರಣೆ ಸತತ ನಡೀತಾ ಇದೆ. ಸದ್ಯಕ್ಕೆ ಈಗ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತೆ ಆ ವಾಯ್ಸ್ ಸ್ಯಾಂಪಲ್ ಮುನಿರತ್ನದೇ ಅನ್ನೋದೇನಾದರೂ ಸಾಬೀತಾಗಿದೆಯಾ, ರಿಪೋರ್ಟ್ ಬಂದಿದೆಯಾ, ಏನಿದೆ ಈ ಹೊತ್ತಿನ ವಿವರ ಮಾದೇಶ್?